guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಸಂಡೇ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ನನಗಂತೂ ತುಂಬಾ ಸ್ಪೆಷಲು. ಯಾಕೆ ಅಂತಂದರೆ ಸೊ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಸೊ ನನಗಂತೂ ತುಂಬ ಖುಷಿ ಆಗ್ತದೆ ಇವತ್ತಿನ ವ್ಲಾಗ್ ಮಾಡೋದಕ್ಕೆ. ಸೊ ಇವತ್ತೇನು ಅಷ್ಟೊಂದು ಜಾಸ್ತಿ ಆ್ಯಕ್ಟಿವಿಟೀಸ್ ಏನೂ ಇಲ್ಲ, ಬಿಕಾಸ್ ಎಲ್ಲ ಮನೆ ಕೆಲಸ ಎಲ್ಲ ಆಗೋಗಿದೆ. ಸೊ ನೋಡಿ ನಾನು ಇವತ್ತು ಡೇ ಹೇಗೆ ಹೋಗುತ್ತೆ, ನಾನು ಹೇಗೆಲ್ಲ ನಾನು ವೀಡಿಯೋಸ್ ಸ್ವಲ್ಪ ಮಾಡ್ಕೋಬೇಕು, ಸ್ವಲ್ಪ ಕೆಲಸ ಇದೆ ಅಷ್ಟೇ. ಸೊ ಅದು ಬಿಟ್ಟು ನಾನು ಜಾಸ್ತಿ ಏನು ಇವತ್ತು ಜಾಸ್ತಿ ಎಲ್ಲ ಕೆಲಸ ಎಲ್ಲ ಏನೂ ಇಲ್ಲ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ಕ್ವಿಕ್ಕಾಗಿ. ಸೊ ನನ್ನ ವಿಡಿಯೋನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿ ದೇವ್ರನ್ನ ತೊಗೊಂಬಂದಿದ್ದಾರೆ ನಮ್ಮ ಕೆಳಗಡೆ ಮನೆಗೆ. ಅದೇನು ಅಂತ ಎಲ್ಲನೂ ನಾನು ಇನ್ ಡೀಟೇಲಾಗಿ ಬಂದು ಹೇಳ್ತೀನಿ. ಸೊ ಫಸ್ಟ್ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಬರ್ತೀನಿ. ಗಾಯ್ಸ್, ಸೊ ವೆಲ್ಕಮ್. ಸೊ ಹೋಪ್ಫುಲಿ ವಿಡಿಯೋ ನೋಡಿದ್ದೀರಾ ಅನಿಸುತ್ತೆ. ಸೊ ನಮ್ಮ ಮನೆ ಕೆಳಗಡೆ ಮನೆ ಬಾಡಿಗೆ ಮನೆ ಇದ್ದಾರಲ್ಲ, ಅವರು ಚೋಳೇಶ್ವರಿ ಅಮ್ಮನ ಮನೆಗೆ ಕರ್ಕೊಂಡ್ಬಂದಿದ್ದಾರೆ ಪೂಜೆ ಮಾಡೋದಕ್ಕೆ. ಸೊ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ, ಆಬ್ವಿಯಸ್ಲಿ ನೀವು ನಮ್ಮ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡ್ತಿದ್ರೆ ನಿಮಗೆ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ ನನಗೆ ಚೋಳೇಶ್ವರಿ ಅಮ್ಮ ಅಂದರೆ ಎಷ್ಟು ಇಷ್ಟ ಅಂತ. ಸೊ ಅದು ಇನ್ನರ್ ಖುಷಿ ಆದಾಗ ಫೇಸಲ್ಲಿ ಕಾಣಿಸುತ್ತಲ್ಲ, ಅದು ಖುಷಿ ನಿಜವಾಗ್ಲೂ ಹೇಳ್ತಿದ್ದೀನಿ. ನಿಮಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನಾವು ಕೆಳಗಡೆ ಮನೆಯಲ್ಲೇ ಇದ್ದಿದ್ದು, ಆಮೇಲೆ ನಾವು ಮೇಲ್ಗಡೆ ಶಿಫ್ಟ್ ಆಗಿದ್ದು. ಸೊ ಆ ಮನೆಗೆ ನಾನು ಕರ್ಕೊಂಬರ್ಬೇಕು ಅಂಥೇಳಿ ತುಂಬ ಅಂದರೆ ತುಂಬ ದಿವಸದಿಂದ ಆಸೆ ಇತ್ತು. ಅದು ಏನೋ ಒಂದು ಅದು ಕೂಡಿ ಬರ್ತಾನೆ ಇರಲಿಲ್ಲ, ಕರ್ಕೊಂಬರೋಕೆ ಆಗ್ತಾನೆ ಇರಲಿಲ್ಲ. ಸೊ ಆ ಕೆಳಗಡೆ ಮನೆಗೆ ಕರ್ಕೊಂಬರ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅಲ್ಲಿ ಯಾರ್ದೋ ಮುಖಾಂತರ ಸೊ ನಮ್ಮ ಮನೆಗೆ ದೇವ್ರು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂತಂದರೆ, ಲೈಕ್ ಯೂಶ್ವಲಿ ಹಿಂದಿನ ದಿನ ಲೈಕ್ ಹಬ್ಬ ಎಲ್ಲ ಬಂದಾಗ ಲೈಕ್ ನಾವೆಲ್ಲ ನೀಟಾಗೆಲ್ಲ ಬಿಲ್ಡಿಂಗ್ ಎಲ್ಲ ತೊಳಿತೀವಲ್ಲ, ಸೊ ಹಾಗೆ ಮಮ್ಮಿ ಡ್ಯಾಡಿ ಇಬ್ಬರು ಸೇರಿ ಎಲ್ಲ ನೆನ್ನೆ ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿದ್ರು. ಆ್ಯಂಡ್ ಬೆಳಗ್ಗೆ ಹೋಗಿದ್ರು ಪೂಜೆ ಎಲ್ಲ ಮಾಡಿಕೊಂಡು. ಆ್ಯಂಡ್ ಅದಾದಮೇಲೆ ಎಲ್ಲ ಹೋಗಿ ನಾವು ಅರ್ಶಿನ ಕುಂಕುಮ ಸೀರೆ ಇದರ ಮಡ್ಲಕ್ಕೆಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಒನ್ ಆಫ್ ಮೈ ಫೇವ್ರೆಟ್ ಟೆಂಪಲು. ಸೊ ನಂಗೆ ನಂಬಿಕೆ ಅಂತಂದರೆ ಅಷ್ಟು ನಂಬಿಕೆ ನನಗೆ. ಸೊ ನಂಗೆ ಅಷ್ಟು ಇಷ್ಟ. ಸೊ ಹೆಣ್ಣು ದೇವರಲ್ಲಿ ನನಗೆ ಚೌಡಮ್ಮ ಅಂದರೆ ಪ್ರಾಣ ಅಷ್ಟು ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ದೇವರು. ಪ್ರಾಬಬ್ಲಿ ಆ ಫೋಟೋಸ್ ಎಲ್ಲ ಹಾಕ್ತೀನಿ ನೋಡಿ. ವಿಡಿಯೋ ಎಲ್ಲ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಸೊ ನಮ್ಮ ಕೆಳಗಡೆ ಮನೆಗೆ ಕರ್ಕೊಂಬಂದಿದ್ದೆ ಒಂದು ವಿಶೇಷ. ನನಗೆ ಆ ಮನೆಗೆ ಕರ್ಕೊಂಬರ್ಬೇಕು ಅಂತಲೇ ಇದ್ದಿದ್ದು. ಸೊ ದೇವರಲ್ಲಿ ಬಂದಾಯಿತು. ಸೊ ನಮ್ಮ ಮನೆಗೆ ಒಂದಿನ ನಾವಿರೋ ಮನೇಲೂ ಒಂದಿನ ಕರ್ಕೊಂಬಂದು ಪೂಜೆ ಮಾಡಿ ಕಳ್ಸೋಣ ಅಂತ. ಸೊ ಖುಷಿ ಆಯಿತು. ಸೊ ಮಮ್ಮಿ ಡ್ಯಾಡಿ ಕೇಳೋಣ ಅವ್ರಿಗೆ ಖುಷಿ ಆಯ್ತಾ ಅಂತ. ಸೊ ಮಮ್ಮಿ ಖುಷಿ ಆಯಿತಾ? ತುಂಬಾ ಖುಷಿ ಆಯಿತು. ತುಂಬಾ ಖುಷಿ ಆಯಿತು. ತುಂಬ ಅಂದರೆ ತುಂಬ ಯಾವ ದೇವಸ್ಥಾನಕ್ಕೆ ಹೋಗಿ ಬಂದಂಗೆ ನಮಗೆ ಆ ಮನೆ ಅಂದರೆ ತುಂಬ ಪ್ರೀತಿ ಜಾಸ್ತಿ. ಹೌದು. ಸೊ ಹಂಗಾಗಿ ತುಂಬಾ ಇಷ್ಟ ಆಯಿತು. ನಮ್ಮಮ್ಮ ನಮ್ಮ ಮನೆಗೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಅವ್ರಿಗೂ ತುಂಬ ಥ್ಯಾಂಕ್ಸ್, ದೇವ್ರಿಗೂ ತುಂಬ ಥ್ಯಾಂಕ್ಸ್. ದೇವರಿಗೆ ಹೇಳೋದಕ್ಕಾಗಲ್ಲ. ಆ ಅಮ್ಮ ಇವತ್ತು ಒಂದು ಬಂದಿದ್ದಾಳೆ ನಮ್ಮ ಮನೆಗೆ. ಖುಷಿ ಆಯ್ತು. ತುಂಬ ಸಂತೋಷ ಆಯಿತು. ಹಿಡಿದಿರೋ ಗ್ರಹಣ ಎಲ್ಲ ಹೋಯ್ತು ನಮಗೆ. ನನಗೆ ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ, ಎಲ್ಲ ನೆಗೆಟಿವಿಟಿ ಎಲ್ಲ ಹಂಗೆ ಕಿತ್ಕೊಂಡು ಹೋಗಲಿ ಮನೆಯಿಂದ, ಎಲ್ಲ ಪಾಸಿಟಿವಿಟಿ ಬರಲಿ ಅನ್ನೋ ಥರ ನಿಜವಾಗ್ಲೂ ಪಾಸಿಟಿವಿಟಿ ಬಂದಿದೆ ಅನ್ನೋ ಥರ ನನಗೆ ಫೀಲ್ ಆಗ್ತಿದೆ. ಚೌಡಮ್ಮ ಅಂದರೆ ಒಂದು ಪವರು. ಅವ್ರ ಸರೌಂಡಿಂಗಲ್ಲಿ ಅವ್ರ ಹೆಸರು ಹೇಳ್ತಿದ್ರೆ ಅದು ಪಾಸಿಟಿವ್ ವೈಬ್ಸ್ ಬರುತ್ತೆ. ನನಗೇನೋ ಒಂದು ತುಂಬ ನಂಬಿಕೆಯಲ್ಲಿ. ಸೊ ಹೇಗೆ ನಂಗೆ ಆ ನಂಬಿಕೆ ಬಂತು ಅಂತಂದರೆ, ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ. ಆವಾಗ ನನಗೆ ಲೈಕ್ ಬೇಡ್ಕೊಂಡ್ಬಂದಿದ್ದೆ ದೇವ್ರ ಹತ್ರ. ನನಗೆ ಈ ಸೆಮಿಸ್ಟರಲ್ಲಿ ಯೂಶ್ವಲಿ ನಮಗೆ 8 ಸೆಮಿಸ್ಟರ್ ಇರುತ್ತಲ್ವ. ಸೊ ನಂಗೆ ಒಂದು ಸೆಮಿಸ್ಟರಲ್ಲಿ ನನಗೆ ಬೇಕಿತ್ತು, ನಂಗೆ 91% ಬೇಕಿತ್ತು ನನಗೆ. ಸೊ ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ,
ಆ ಸೆಮಿಸ್ಟರಲ್ಲಿ ನನಗೆ ನಾನು 90 ಕೇಳ್ಕೊಂಡು ಬಂದಿದ್ದು 91% ಬಂತು. ಸೊ ಅವತ್ತಿಂದ ಅದು ಒಂದು ಸತಿ ನಂಬಿಕೆ ಬಂದರೆ ಹೋಗಲ್ಲ ಅಂತ ಹೇಳ್ತಾರಲ್ಲ, ಸೊ ಅವತ್ತಿಂದ ಬಂದಿದ್ದ ನಂಬಿಕೆ. ಸೊ ಅವತ್ತಿಂದ ನಾನು ದೇವ್ರನ್ನ ನಂಬ್ಕೊಂಬಂದಿದ್ದೀನಿ. ಯಾವುದೇ ನನ್ನ ಸಿಚುವೇಷನಲ್ಲಿ ಇದುವರೆಗೂ ನನಗೆ ಕೈ ಬಿಟ್ಟಿಲ್ಲ. ಸೊ ಏನೇ ಒಂದು ಅಂದ್ಕೊಂಬಂದ್ರೂ ಆಗುತ್ತೆ. ಸೊ ಅಷ್ಟು ನಂಬಿಕೆ ನನಗೆ. ಸೊ ಒಂದು ಸತಿ ಹೋಗಿ ನೋಡಿ ಆ ಟೆಂಪಲ್ಗೆ, ವೈಬ್ಸ್ ನಿಮಗೆ ಗೊತ್ತಾಗುತ್ತೆ, ತುಂಬಾ ಖುಷಿ ಆಗುತ್ತೆ. ಸೊ ಆಯಿತು, ಪೂಜೆ ಎಲ್ಲ ಆಯಿತು. ಇವಾಗ ಬೆಳಗ್ಗೆ ಸ್ವಲ್ಪ ನೆಕ್ಸ್ಟ್ ರೊಟೀನ್ ಶುರು ಮಾಡೋಣ. ಇವಾಗ ನಾನು ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ನಂಗಲ್ಲಿ ಇನ್ನೊಂದು ಫೇವ್ರೇಟ್ ಪಾರ್ಟ್ ಏನು ಗೊತ್ತಾ, ರಸಾಯನ ಕೊಡ್ತಾರೆ. ಏನು ಮಮ್ಮಿ? ಪಂಚಾಮೃತ. ಸಾರಿ, ರಸಾಯನ ಅಲ್ಲ, ಪಂಚಾಮೃತ. ಫ್ರೂಟ್ಸ್ ಎಲ್ಲ ಹಾಕಿ ಅಭಿಷೇಕ ಮಾಡ್ತಾರಲ್ಲ ದೇವ್ರಿಗೆ, ಅದು ತುಂಬಾ ಇಷ್ಟ ಆಗುತ್ತೆ. ಅದು ದೇವಸ್ಥಾನದಲ್ಲಂತೂ ಬಕೆಟಲ್ಲಿ ತುಂಬಿಸಿಟ್ಬಿಟ್ಟಿರ್ತಾರೆ. ಸೊ ಮಮ್ಮಿ ಹೋದಾಗ ಯೂಶಲಿ ತೊಗೊಂಬರ್ತಾರೆ ನನಗೆ ಅಂತ, ಅಥವಾ ನಾನು ಹೋದಾಗ ತೊಗೊಂಬರ್ತೀನಿ. ಸೊ ಆ ಥರ ಸೊ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲ್, ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಸ್ಪೆಷಲು. ಇವತ್ತಿನ ನನ್ನ ಸಂಡೇ ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ಒಂಥರ ಪ್ಯಾಕ್ಡಾಗಿತ್ತು. ತುಂಬ ಚೆನ್ನಾಗಿತ್ತು. ಈ ಸತಿ ಸಂಡೇ ಅಂತೂ ನಾನು ಮರೆಯೋದೇ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ರೊಟೀನ್ ಶುರು ಮಾಡೋಣ. ಇವಾಗ ಸದ್ಯಕ್ಕೆ ಹೊಟ್ಟೆ ಪೂಜೆ ಮಾಡ್ಕೋಬೇಕು, ಹೊಟ್ಟೆ ಸಿದ್ದಿದೆ. ಸೊ ತಿಂದು ನೆಕ್ಸ್ಟ್ ಇವಾಗ ನಾನು ವೀಡಿಯೋಸ್ ಮಾಡ್ಕೋಬೇಕು, ಅದನ್ನು ಮಾಡೋಣ. ಸೊ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್. ಸೊ ಮಧ್ಯಾಹ್ನ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿದೆ, ಜಾಸ್ತಿ ಏನು ಮಾಡ್ಕೊಳ್ಳೋದಕ್ಕಾಗಿಲ್ಲ. ಬಿಕಾಸ್ ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿತ್ತು, ನನಗೂ ರೆಸ್ಟ್ ಬೇಕಿತ್ತು ಅಂಥೇಳಿ ಒಂದು 3-4 ವೀಡಿಯೋ ಮಾಡಿಕೊಂಡೆ ಅಷ್ಟೇ, ರೀಲ್ಸು. ಅದಾದಮೇಲೆ ಮಲ್ಕೊಂಡಿದ್ದೆ. ಸೊ ಇವಾಗೆಲ್ಲ ಇದ್ದು ಮನೆ ಕೆಲಸ ಎಲ್ಲ ಮಾಡಿ, ಪಾತ್ರೆ ಸ್ವಲ್ಪ ಇತ್ತು, ಪಾತ್ರೆ ತೊಳೆದು ಮನೆ ಒರೆಸಿ ದೀಪ ಹಚ್ಚಿ. ಸೊ ಅಷ್ಟೇ ಇವತ್ತಿನ ನನ್ನ ಸಂಡೇ. ಸೊ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ಏನು ಕೆಲಸ ಎಲ್ಲ ಆಗೋಗಿದೆ. ಸ್ವಲ್ಪ ಟಿ ವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗೋದು. ಬಿಕಾಸ್ ನಮಗೆ ಎನರ್ಜಿ ಬೇಕಲ್ವಾ ಇನ್ನು 6 ಡೇಸಿಗೆ ವರ್ಕ್ ಮಾಡೋದಕ್ಕೆ. ಸೊ ಅದಕ್ಕೆ. ಸೊ ಅಷ್ಟೇ ಆಗಿತ್ತು ನನ್ನ ಸಂಡೇ. ಸೊ ದಿಸ್ ಸಂಡೇ ಇಸ್ ವೆರಿ ಸ್ಪೆಷಲ್. ನಾನು ಯಾವಾಗಲೂ ಹೇಳ್ದಂಗೆ ತುಂಬ ಚೆನ್ನಾಗಿ ದೇವ್ರದ್ದು ದರ್ಶನ ಆಯಿತು, ಪೂಜೆ ಆಯಿತು, ಪ್ರಸಾದ ಸಿಕ್ತು, ತುಂಬ ಚೆನ್ನಾಗಿತ್ತು. ಸೊ ಪ್ರಾಬಬ್ಲಿ ನನ್ನ ಈ ಸಂಡೇ, ಈ ಮಂತಲ್ಲಿ ದ ಬೆಸ್ಟ್ ಸಂಡೇ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನನಗೆ. ಸೊ ದೇವ್ರ ದರ್ಶನ ಮಾಡಿ, ದಟ್ ಟು ಮೈ ಫೇವ್ರೆಟ್ ಗಾಡ್ ಚೌಡಮ್ಮ ಮನೆಗೆ ಬಂದು ನಂಗೆ ತುಂಬಾ ಖುಷಿ ಆಯಿತು. ಸೊ ಫೈನ್. ಸೊ ಅಷ್ಟೇ, ಈ ಸಂಡೇ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಇನ್ನು ಏನು ರೊಟೀನ್ ಇಲ್ಲ, ಸೊ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಇನ್ನೊಂದು ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಸೂಪರಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.